ಒಂದು ಚಹಾ ಕುಡಿದರೂ ಋಣ ಇಟ್ಟುಕೊಳ್ಳಬೇಕು. 3 ಅವಧಿಗೆ ಅವರನ್ನು ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದು ನಾವು. ಪಕ್ಷದ ಅನ್ನ ತಿಂದ ಮೇಲೆ ಕೆಲಸ ಮಾಡಬೇಕು. ಅವರು ಕರೆಯಬೇಕು, ಇವರು ಕರೆಯಬೇಕು ಎನ್ನುವುದಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ವಿರುದ್ಧ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅಸಮಾಧಾನ ವ್ಯಕ್ತಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೈಕಮಾಂಡ್ ಹೇಳಿದ್ದನ್ನು ಚಾಚು ತಪ್ಪದೆ ಮಾಡುವುದು ಪಕ್ಷದ ಪ್ರತಿಯೊಬ್ಬರ ಕೆಲಸ ಎಂದರು. ಶಾಮನೂರು ಕುಟುಂಬ ಬುದ್ಧಿವಂತರನ್ನು ಹತ್ತಿರ ಸೇರಿಸಲ್ಲ ಅಂದವನು ಬುದ್ಧಿವಂತನ ಎಂದು ಅಬ್ದುಲ್ ಜಬ್ಬಾರ್ ಹೇಳಿಕೆಗೆ ತಿರುಗೇಟು ನೀಡಿದರು. ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ನೀಡಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಈ ವಿಚಾರದ ಬಗ್ಗೆ ಮಾಹಿತಿ ಇಲ್ಲ ಎಂದರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ನಾವು ಈಗ ಒಂದು ಚಾ ಕುಡಿದ್ರು ನಾವು ಒಂದು ಋಣ ಹಿಡ್ಕೋಬೇಕು, ಯಾರ ಮನೆಯಾಗರಾಗಲಿ ಯಾರ ಹತ್ರನಾರಾಗಲಿ ಒಂದು ಹೆಲ್ಪ್ ಮಾಡಿದರೆ, ಯಾರಾದರೂ ಏನಾರು ಒಂದು ಹೆಲ್ಪ್ ಮಾಡಿದರೆ ಒಂದು ಋಣ ಹಿಡ್ಕೊಂಡು ಅವ್ರು ನಾವೇ ಹೋಗ್ಬೇಕು. ಈಗ 3 ವರ್ಷದ ಹಿಂದೆ 3 ಟರ್ಮ್ ಹಿಂದೆ ಅಪ್ಪರು ನಾನೇ ಸೇರಿ MLC ಮಾಡಿದ್ದು. ಅಪ್ಪರು ನಾವು ಸೇರಿ 3 ತಿಂಗಳು 6 ತಿಂಗಳಿತ್ತು ಅವಾಗ. ಅವಾಗ ಸಿದ್ದರಾಮಯ್ಯನವ್ರಿಗೆ ಹೇಳಿ ಹೈಕಮಾಂಡ್ನವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಟರ್ಮ್ ಎಕ್ಸ್ಟೆಂಡ್ ಕೊಟ್ಟರು, ಮತ್ತೊಂದು ಟರ್ಮ್ ಎಕ್ಸ್ಟೆಂಡ್. ಋಣ ಇಲ್ಲೇನ? ಎದುರು ಋಣ? ಹಾಂ, ಕಾಂಗ್ರೆಸ್ ಪಕ್ಷದ ಋಣ ಇದೆ. ಕಾಂಗ್ರೆಸ್ ಪಕ್ಷದ ಅನ್ನ ತಿಂದಿ ಮ್ಯಾಗೆ ಮಾಡ್ಬೇಕು. ಅದು ಅವ್ರು ಕರಿಬೇಕು ಇವ್ರು ಕರಿಬೇಕು ಅನ್ನೋದಲ್ಲಪ್ಪ. ಈಗ ನಾವು ಯಾರನ್ನ ಕರಿತಾರೆ, ನಮಗೆ ನಮ್ಮ ಪಾಡಿಗೆ ನಾವು ಫೋನ್ ಮಾಡಿ ಹೋಗ್ತೇವೆ, ಹೋಗಿ ಮಾಡಬೇಕು. ಯಾವ್ಯಾವ ಕೆಲಸಕ್ಕೆ ಬರಲ್ದಾನೆ ಹಿಡ್ಕೊಂಡು ಮಾತಾಡಿದ್ರು ಅವೆಲ್ಲ ನಾವು ಮಾತಾಡೋದು ಬೇಡ. ಒಳ್ಳೆ ರೀತಿಯಿಂದ ಚುನಾವಣೆ ಮಾಡೋಣ, ಮಾಡೇವಿ. ಒಳ್ಳೆ ಜನಗಳ ರೆಸ್ಪಾನ್ಸು ಐತಿ. ಹೈಕಮಾಂಡ್, ಲೆಫ್ಟ್ ಟು ದಿ ಹೈಕಮಾಂಡ್ ಏನೇ ಒಂದು ಹೇಳಿದ್ರು ಒಂದು ಚಾಚು ತಪ್ಪದೆ ಕೆಲಸ ಮಾಡೋ ಕೆಲಸ ನಮ್ಮದು. ಕಾರ್ಯಕರ್ತರು, ನಾವು ಮಂತ್ರಿ ಆಗಲಿ ಯಾರಾಗಲಪ್ಪ, ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡಿ ಒಂದು ಚುನಾವಣೆಯಲ್ಲಿ ಒಳ್ಳೆ ರೀತಿಯಿಂದ ನನಗೆ ಗೆಲುವು ಒಳ್ಳೆ ರೀತಿಯಿಂದ ಬರುತ್ತೆ ಅಂತ ಸಂಪೂರ್ಣವಾದ ವಿಶ್ವಾಸ ಐತಿ ಅಂತ ನಾನು. ನಮ್ಮ ಮತದಾರ ಬಂಧುಗಳು ಒಳ್ಳೆಯ ಒಂದು ಚುನಾವಣೆ ಮತದಾನವನ್ನು ಮಾಡಿದ್ದಾರೆ. ಏನು ಮುಖ್ಯವಾಗಿ 68.55% ಮತದಾನವನ್ನು ಮಾಡಿದ್ದಾರೆ. ಒಳ್ಳೆಯ ಒಂದು ಮತದಾನ ಆಗಿದೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಒಲವನ್ನು ತೋರಿಸಿದ್ದಾರೆ. ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ರೈತರು, ಸಾಕಷ್ಟು ಜನ ಮತದಾರಗಳು ಒಳ್ಳೆಯ ಒಲವನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತೋರಿಸಿರೋದು ಕಂಡುಬಂದಿದೆ. ಈ ಒಂದು ಚುನಾವಣೆ ಒಳ್ಳೆ ಲೀಡ್ನಲ್ಲೇ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ನಮ್ಮ ಸಮರ್ ಶಾಮನೂರವರು ಶಾಸಕರಾಗ್ತಾರೆ ಅಂತ ಸಂಪೂರ್ಣವಾದ ವಿಶ್ವಾಸ ಇದೆ. ನಮ್ಮ ಮತದಾರ ಬಂಧುಗಳಿಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಶಾಸಕ ಮಿತ್ರರಿಗೆ, ನಮ್ಮ ಸಹೋದ್ಯೋಗಿ ಮಂತ್ರಿವರ್ಯರಿಗೂ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಭಾಳ ಒಂದು ಅತ್ಯುತ್ತಮವಾದಂಥ ಚುನಾವಣೆ. ಮುಂದೆ ಚುನಾವಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಾಕಷ್ಟು ನಮ್ಮ ಶಾಸಕರುಗಳು, ಸಚಿವರುಗಳು ಆ ವಾರ್ಡ್ನಲ್ಲಿ, ಆ ಏರಿಯಾದಲ್ಲಿ, ಆ ಹಳ್ಳಿಗಳಲ್ಲಿ, ಪಂಚಾಯತಿ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೂ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇದು ನಮ್ಮ ಗೆಲುವಿನ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರ ಗೆಲುವು. ಪ್ರತಿಯೊಬ್ಬ ಏನು ನಮ್ಮ ಕಾರ್ಯಕರ್ತರಾಗಿರ್ಬೋದು, ಕಟ್ಟಕಡೆಯ ಕಾರ್ಯಕರ್ತನಿಂದ ಹಿಡಿದು ನಮ್ಮ ಮುಖ್ಯಮಂತ್ರಿಗಳ ತನಕನೂ ಒಳ್ಳೆ ರೀತಿಯಿಂದ ಈ ಒಂದು ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮತ್ತು ನಮ್ಮ AICCಯಿಂದ ಬಂದಂಥ ಸಾಕಷ್ಟು ಜನ ಅಬ್ಸರ್ವರ್ಸು ಬಂದಿದ್ದಾರೆ ಮತ್ತು ಮೀಡಿಯಾ ಮುಖಾಂತರ ಸಾಕಷ್ಟು ಒಳ್ಳೆಯ ಒಂದು ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡ್ತಿದ್ದರು ಮತ್ತು ಜನಗಳಿಗೆ ತಿಳಿ ಹೇಳ್ತಿದ್ರು. ಅವರಿಗೂ ನಾನು ಎಲ್ಲ ಮೀಡಿಯಾ ಪತ್ರಕರ್ತರಿಗೆ ಎಲ್ಲರಿಗೂ ನಾನು ತುಂಬುರದಿಂದ ಅಭಿನಂದನೆಗಳು ಸಲ್ಲಿಸಿ ನಮ್ಮ ದಾವಣಗೆರೆ ಜನತೆ ಹೆಚ್ಚಿನ ಮತವನ್ನು ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಮನೆತನಕ್ಕೆ ಇಟ್ಟಂಥ ಗೌರವ ಮತ್ತು ಮುಖ್ಯವಾಗಿ ಇಟ್ಟಂಥ ಒಂದು ವಿಶ್ವಾಸವನ್ನು
ನಮ್ಮ ಸಮರ್ಥ ಉಳಿಸ್ಕೊಂಡು ಹೋಗ್ತಾನೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ.